ಎಲ್ಲರಿಗೂ ನಮಸ್ತೆ. ನಾನಿವತ್ತು ಗೋವಾಗೆ ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಬಾಂಡ್ ಪ್ರಶಾಂತ್ ಅವರ ಕಿಯಾ ಕಾರಲ್ಲಿ, ಕಿಯಾ ಸೊನೈಟ್ ನೋಡಿ, ಅವರೇ ಡ್ರೈವಿಂಗ್ ಸೀಟಲ್ಲಿ ಕೂತು ಗಾಡಿನ ಮುಂದುವರಿಸ್ತಾ ಇದ್ದಾರೆ. ಮತ್ತು ನಮ್ಮ ಜೊತೆ ನಮ್ಮ ಗ್ರೇಟ್ ಚಂದ್ರಣ್ಣವ್ರು ಇದ್ದಾರೆ. ಎಲ್ಲ ಹೋಗ್ತಾ ಇದ್ದೀವಿ. ಈಗ ತುಮಕೂರು ರೋಡ್ ಫ್ಲೈಓವರ್ ಎತ್ತಿದ್ದೀವಿ. ನೆಲಮಂಗಲ ಟೋಲ್ ರೀಚ್ ಆಗಿದ್ದೀವಿ. ಈಗ ನಾವು ದಾವಣಗೆರೆ ಹತ್ರ ರೀಚ್ ಆಗಿದ್ದೀವಿ, ಚಿತ್ರದುರ್ಗ ದಾಟ್ಕೊಂಡು. ಇಲ್ಲಿ ಒಂದು ರೋಡಲ್ಲಿ ನ್ಯಾಷನಲ್ ಫ್ಯಾಮಿಲಿ ಡಾಬಾ ಅಂತ ಒಂದು ಊಟಕ್ಕೆ ಹಾಕಿದ್ದೀವಿ. ಇಲ್ಲಿಂದ ಊಟ ಮಾಡಿಕೊಂಡು ಮುಂದೆ ಹೋಗಬೇಕು. ನೋಡೋಣ ಬನ್ನಿ ಹೇಗಿರುತ್ತೆ ಈ ಡಾಬಾದಲ್ಲೂ ನೋಡಿ ಹೇಳ್ತೀವಿ. ಈಗ ಡಾಬಾದಲ್ಲಿ ಬಂದು ಕೂತಿದ್ದೀವಿ. ಇಲ್ಲಿ ಉತ್ತರ ಕರ್ನಾಟಕದ ಡಾಬಾ ಅಂದರೆ ಇಲ್ಲಿ ಸ್ಟಾರ್ಟರ್ಸು ಚೆನ್ನ ಫ್ರೈ, ಅದೇನೋ ಮಡಕೆ ಕಾಳು ಅದು ಫ್ರೈ ಕೊಡ್ತಾರಂತೆ, ಮತ್ತು ಎಗ್ ಬುರ್ಜಿ ಹೇಳಿದ್ದೀವಿ. ಆಮೇಲೆ ಊಟಕ್ಕೆ ರೊಟ್ಟಿ ಮತ್ತೇನಾದರೂ ಹೇಳ್ತೀವಿ. ನೋಡೋಣ. ಅಣ್ಣ ಬಾಂಡು ಸರ್ವ ರೀತಿಯಿಂದನೂ ತಯಾರಾಗಿ ನಿಂತಿದ್ದಾರೆ. ಇನ್ಮೇಲೆ ಶುರು ಮುಗೀತು ಕತೆ. ಇನ್ನು ತೇಲ್ತಿರೋದೇನೆ ಮುಗಿದೋದು ಕತೆ. ನೋಡಿ ಅವ್ರದ್ದೆಲ್ಲ ಮಾಲ್ಗಳು ಇಲ್ಲಿ ಸಿದ್ಧ ಆಗಿದ್ದಾವೆ. ರಾಜಭಾಯ್ ಏನ್ ತೆಚ್ಚಾರು ಸೈಡ್ಸ್? ಹಾಂ ಅಂತೆ. ಹಾಂ ಹಾಂ ಓಹೋ, ಡಬಲ್ ಮಿಕ್ಸ್ಚರ್. ಹಾಂ, ಇಷ್ಟಿದೆ ಕಾರ್ಯಕ್ರಮ. ಈಗ ನೋಡೋಣ ಇರ್ರಿ. ಇದು ಒಂದ್ಸತಿ ಬಿಫೋರ್ ಸೀನ್, ಇದು ನೋಡ್ಕೊಳ್ಳಿ. ಆಫ್ಟರ್ ಸೀನು ಒಂದ್ಸತಿ ತೋರಿಸ್ತೀನಿ ಹೇಗಿರ್ತಾರೆ ಅಂತ. ಚೆನ್ನ ಫ್ರೈ ಅಂದರೆ ಕಡಲೆಕಾಳಿನ ಫ್ರೈ. ಸುಮಾರಾಗಿದೆ. ಇದು ಬಂದು ಮಡಕೆ ಕಾಳಿನ ಫ್ರೈ. ಹಾಂ, ಜೊತೆಗೆ ನೀವು ನಾನೊಂದು ಪಾರ್ಟ್ನರ್ಶಿಪ್ಪಲ್ಲಿ ತಿನ್ಬೇಕು ನೀವು. ಧಾರವಾಡಿಂದ ಲೆಫ್ಟ್ ತಗೊಂಡು ಈ ಫಾರೆಸ್ಟ್ ಏರಿಯಾ ಎಂಟ್ರಿ ಆದ್ವಿ. ಒಳ್ಳೆ ಗ್ರೀನ್ರಿ ಮಧ್ಯದಲ್ಲಿ ಬಂದಿದ್ದೀವಿ. ಚೆನ್ನಾಗಿ ಮಳೆ ಆಗ್ಬಿಟ್ಟು ಮರ ಎಲ್ಲ ಚೆನ್ನಾಗಿ ಚಿಗುರು ಬಂದಿದ್ದಾವೆ. ಭಾಳ ಚೆನ್ನಾಗಿದೆ, ಸೈಕಿಕ್ ಆಗಿದೆ. ತುಂತುರು ಮಳೆ ಬೇರೆ ಬೀಳ್ತಾ ಐತೆ. ಆ್ಯಕ್ಚುಲಿ ದಿಸ್ ಈಸ್ ಕಾಲ್ಡ್ ಮಾನ್ಸೂನ್ ರೈಡ್, ರೈಟ್? ಮಾನ್ಸೂನ್ ರೈಡ್ ಅಂತ. ಡ್ರೈವ್ ಸಾರಿ, ಮಿಸ್ಟರ್ ಡ್ರೈವ್ ಮಾಡ್ತಾ ಇರೋರು, ಮಾನ್ಸೂನ್ ಒಳಗೆ ಡ್ರೈವ್ ಮಾಡೋ ಎಕ್ಸ್ಪರ್ಟು ನಮ್ಮ ಚಂದ್ರಣ್ಣ ಅವರು. ಮತ್ತು ಹಿಂದೆ ನಮ್ಮ ಮಿಸ್ಟರ್ ಪ್ರಶಾಂತ್ ಅವ್ರು ಕೂತಿದ್ದಾರೆ. ಹಾಯ್ ಹೇಳಿ ಪ್ರಶಾಂತ್. ಮಿಸ್ಟರ್ ರಾಜುಭಾಯ್. ಓಕೆ, ಈಗ ಈ ಥರ ನಮ್ಮ ಪ್ರಯಾಣ ಮುಂದುವರಿತಾ ಇದೆ ಗೋವಾ ಕಡೆಗೆ. ಎಲ್ಲರಿಗೂ ನಮಸ್ಕಾರ. ಅದೇ ನಾನು ಇವಾಗ ನಿನ್ನೆ ಗೋವಾಗೆ ಬಂದ್ವಿ. ರಾತ್ರಿ 10 ಗಂಟೆ ಆಯಿತು ರೀಚ್ ಆಗಿದ್ದು. ಹಾಗೆ ಇವತ್ತು ಆಚೆ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ, ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ಇದು ನಮ್ಮ ರೂಮಿಂದು ಬಾಲ್ಕನಿ ಇಂದ ನಿಂತಿದ್ದೀನಿ. ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ ಅದ್ರ ಮುಂದಗಡೆ. ನೋಡಿ ಅದು ಯಾವ ಥರ ಇದೆ ಅಂತ. ಈ ಥರ ಇದೆ. ಆ ಗ್ಯಾಪಲ್ಲಿ ಯಾವುದೋ ಗದ್ದೆ ಇರಬೇಕು. ಭಾಳ ಚೆನ್ನಾಗಿ ಕಾಣಿಸ್ತೈತೆ. ಆ ಕಡೆ ತೆಂಗಿನ ತೋಟ, ಎದುರುಗಡೆ ಮಾವಿನ ಗಿಡ, ಒಳ್ಳೆ ಕೆಂಪು ಮಾವಿನಕಾಯಿ ಇದಾವೆ ಅಲ್ಲಿ. ಭಾಳ ಚೆನ್ನಾಗಿದೆ. ಆ ಮಧ್ಯದಲ್ಲಿ ಅದೇನು ಆ ಥರ ತೊಟ್ಟಿನೋ ಅಥವಾ ಏನು ಬಾವಿ ಥರ ಮಾಡಿದಾರೋ ಗೊತ್ತಿಲ್ಲ. ಅಲ್ಲೊಂಥರ ಇದೆ. ಏನು ಅಂಡರ್ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಏನಾದರೂ ಪೂಲ್ ಥರ ಏನೋ ಮಾಡೋಕ್ಕೆ ಹೋಗಿ ಅದು ನಿಂತಿರ್ಬೇಕು. ಯಾಕಂದರೆ ಇಲ್ಲೊಂದು ಸ್ಟಾಪ್ಡ್ ಪ್ರಾಜೆಕ್ಟ್ ಇದೆ. ಮತ್ತು ಈ ಕಡೆ ಹಿಂಗೆ ತಿರುಗಿಸಿದ್ರೆ ಇಲ್ಲಿ ಪೂ ವ್ಯೂ ಇದೆ. ಅದು ನಮ್ಮ ಹಾಲ್ ಬಾಲ್ಕನಿಯಿಂದ ಕಾಣುತ್ತೆ. ಆಮೇಲೆ ಒಂದು ರೂಮ್ ತೋರಿಸ್ತೀನಿ ಒಂದ್ಸತಿ, ಆಮೇಲೆಲ್ಲ ಸ್ವಲ್ಪ ನೀಟ್ ಆದಮೇಲೆ. ರೂಮಿಂದ ಸ್ವಲ್ಪ ಆಚೆ ಬಂದು ತಿಂಡಿ ತಿನ್ಕೊಂಡು ಎಲ್ಲಾದ್ರೂ ಹೋಗೋಣ ಸುತ್ತರಿಯಾಕೆ ಅಂತ ಹೋದ್ರೆ ಇಲ್ಲಿ ನೋಡಿ ಫುಲ್ಲು ಮಳೆ ಇದೆ. ಎಲ್ಲಿ ರೆಡ್ ಅಲರ್ಟ್ ಇದೆ ಗೋವಾದಲ್ಲಿ. ಮತ್ತೆ ಟ್ರಾಫಿಕ್ನು ಸಿಕ್ಕಾಪಟ್ಟೆ ಜಾಮ್ ಆಗ್ತಾ ಇದೆ. ನೋಡಬೇಕು. ನಮ್ಮ ಆ್ಯಕ್ಚುಲಿ ಇವರೇನೋ ಫೋನ್ ಮಾಡ್ತೀನಿ ವೆದರ್ ಕಂಡೀಷನ್ಸ್ ಇರೋರಿಗೆ, ರೆಡ್ ಆರೆಂಜಾ ಅದು ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ, ಅದ್ರ ಪ್ರಕಾರ ನಾವು ಇದನ್ನ ಮಾಡ್ತೀವಿ. ಡಿಸ್ಲಿಂಗೂ ಬಂದಿಲ್ಲ, ಆಗ್ತಾ ಇದೆ. ನೋಡೋಣ ಇರ್ರಿ. ಇಷ್ಟರಲ್ಲಿ ಏನೇನು ನೋಡೋಕ್ಕಾಗುತ್ತೆ, ಏನೇನು ನೋಡೋಕ್ಕಾಗಲ್ಲ ಹೇಳ್ತೀನಿ. ಚಂದ್ರಣ್ಣವರು ಕೂತಿದ್ದಾರೆ ಚಿಂತಾಕರಾಗಿ, ಕಡ್ಲೆಕಾಯಿ ತಿಂತಾ ಇದ್ದಾರೆ. ನೋಡುವ, ಬಾಯ್. ಈಗ ಮಾಪುಸ ಎಂಟ್ರಿ ತೊಗೊತಾ ಇದ್ದೀವಿ ಮಾರ್ಕೆಟು.
ಇನ್ನೇನು ಮಾಡ್ತೀರಾ, ಮಳೆ ಎಲ್ಲೂ ಸುತ್ತರಿಯೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅಣ್ಣ ಬಾಂಡು ಸೂಪರಾಗಿ ಪ್ರಾನ್ಸು ಮತ್ತು ಫಿಶ್ ಫ್ರೈ ಎಲ್ಲ ಮಾಡ್ತಾರೆ. ಅದನ್ನು ತಗೊಂಡೋಗಿ ಚೆನ್ನಾಗಿ ಮಾಡಿಕೊಂಡು ತಿಂತೀವಿ. ನೋಡಿ, ಇದೆ ಮಾಪುಸ ಮೇನ್ ಮಾರ್ಕೆಟು ಸರ್ಕಲ್. ಇದು ಹೋಗ್ತಾ ಇದೀವಿ. ಮಹಾತ್ಮ ಗಾಂಧಿ ಸ್ಟ್ಯಾಚು ಇದೆ. ಒಂದು ಆ್ಯಕ್ಚುಲಿ ನಾರ್ತ್ ಗೋವಾಗೆ ಮಾಪುಸ ಭಾಳ ದೊಡ್ಡ ಮಾರ್ಕೆಟ್. ಅದು ಸೌತ್ ಗೋವಾಗೆ ಬಂದು ಮಡ್ಗಾವು. ಬನ್ನಿ ತೋರಿಸ್ತೀನಿ ಮಾರ್ಕೆಟು ಹೇಗಿರುತ್ತೆ. ನಮ್ಮ ಅಣ್ಣ ಬಾಂಡ್ ಯಾವ ಫಿಶ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಅವ್ರು ಹೆಂಗೆ ಕುಕ್ಕಿಂಗ್ ಸ್ಟೈಲ್ ಹೆಂಗೆ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು. ಕಡ್ಚೆಯೋಣ. ಮಾಪುಸ ಬಂದು ಇಳಿದ್ವಿ, ಗಾಡಿ ಪಾರ್ಕ್ ಮಾಡಾಯಿತು. ಫುಲ್ ಮಳೆ. ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ, ಫಿಶ್ ಮಾರ್ಕೆಟ್ ಕಡೆ. ಸೈಕ್ಲೋನ್ ಅಲ್ಲ, ಮಾನ್ಸೂನು. ನೋಡಿ, ಎಲ್ಲ ಬರೀ ರೈನ್ ಕೋಟ್ಗಳೇ. ರೈನ್ ಕೋಟಿಗೆ ಒಳ್ಳೆ ಬಿಸ್ನೆಸ್ ಇರ್ಬೋದು ಇಲ್ಲಿ ಮಳೆಗಾಲದಲ್ಲಿ. ಇದು ಮಾಪುಸ ಮಾರ್ಕೆಟ್, ಇದು ಕ್ಲಾತ್ ಮಾರ್ಕೆಟು. ಇದಾದಮೇಲೆ ನೆಕ್ಸ್ಟ್ ವೆಜಿಟೇಬಲ್ ಸಿಗುತ್ತೆ, ಆಮೇಲೆ ನಿಮಗೆ ಫಿಶ್ ಮಾರ್ಕೆಟ್ ಸಿಗುತ್ತೆ. ಚಾಲಿನೀಸ್ ಫುಡ್ಸ್, ಓಕೆ, ಬ್ರೆಡ್ಸು ಮತ್ತು ಅದರದ್ದು ಕೇಕ್ಸ್ ಅದೆಲ್ಲ ಚೆನ್ನಾಗಿದೆ ಮಾರ್ಕೆಟ್. ಅಂತೂ ಇಂತೂ ಈ ಮಳೆಯಲ್ಲಿ ಫಿಶ್ ಮಾರ್ಕೆಟ್ ಒಳಗಡೆ ಎಂಟ್ರಿ ತೊಗೊತಾ ಇದ್ದೀವಿ. ಇದು ಮಾಪುಸ ಫಿಶ್ ಮಾರ್ಕೆಟ್. ಈ ಥರ ಇದೆ ಫಿಶಸ್ ಎಲ್ಲ, ಈ ಥರ ಇದೆ ನೋಡಿ. ಮಾರ್ಕೆಟ್ ಈ ಥರ ಓಪನ್ ಆಗುತ್ತೆ. ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಥರ ಇತ್ತು ಫಿಶ್ ಮಾರ್ಕೆಟ್. ಅಲ್ಲಿ ನಾವು ಬಾಂಗ್ಡಾ ತೊಗೊಂಡ್ವಿ. ಬಾಂಗ್ಡಾ ಇದು ಬಂದು 200 ರೂಪಾಯಿಗೆ 8 ಪೀಸು, ಮತ್ತು ಇದು 200 ರೂಪಾಯಿಗೆ ಅರ್ಧ ಕೆಜಿ ಟೈಗರ್ ಪ್ರಾನ್ಸು, ಚಿಕ್ಕ ಸೈಜ್. ಅಂದರೆ ಟೈಗರ್ ಪ್ರಾನ್ಸು ಚಿಕ್ಕ ಸೈಜು. ಇದು ಕ್ಲೀನ್ ಮಾಡ್ಸೋಕ್ಕೆ ಬಂದಿದ್ದೀವಿ. ನೋಡೋಣ. ಎಲ್ಲ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್. ಇದು ಎಲ್ಲ ಕ್ಲೀನರ್ಸ್ ಎಲ್ಲ ಯಾರೂ ಇಲ್ಲ. ಈಗ ಒಬ್ಬರು ಇದ್ದಾರೆ, ಈ ಕಡೆ ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬೇಕು ನಾವು. ಇವರು ನಮ್ಮ ಕನ್ನಡದವರು, ಗದಗ ಕಡೆಯವರು ಇರಬೇಕು. 20 ವರ್ಷ ಆಯ್ತಂತೆ ಬಂದು. ಬಾಗಲಕೋಟೆಯರಾ? ಹಾಂ, ಬಾಗಲಕೋಟೆಯರಂತೆ. ಫಿಶ್ ಕ್ಲೀನ್ಸ್ ಮಾಡ್ತಾ ಇದ್ದಾರೆ. ಇದೇ ಕೆಲಸ ಮಾಡೋದಾ? ವ್ಯಾಪಾರ ಮಾಡೋದು ಫಿಶ್ ಎಲ್ಲ? ಫಿಶ್ ವ್ಯಾಪಾರ ಮಾಡಲ್ಲ, ಬರೀ ಕ್ಲೀನಿಂಗ್ ಅಷ್ಟೇ. ಹೆಂಗೆ ನಡೀತಾ ಇದೆ ಬಿಸ್ನೆಸ್ಸು? ಹೌದಾ? ಹೆಂಗೆ ತುಳಿಯೋದು ಇದು? ಪ್ರಾನ್ಸ್ ತುಳಿಯೋದು ಹೆಂಗೆ? ಅಲ್ಲ, ಹೆಂಗೆ, ಯಾವ ಥರ ಬಿಡಿಸ್ಬೇಕು? ಮುಂಚೆ ಇದು ಹೇಳಿ. ತಲೆ ಎಳಬೇಕು, ಆಮೇಲೆ ಹಾಂ ಅಷ್ಟೇ. ಈ ಥರ ಮುಂಚೆ ತಲೆ ತೆಗಿಯೋದು, ಆಮೇಲೆ ಇದನ್ನು ಬಾಲ ಎಲ್ಲ ತೆಗೆದು ಬಿಸಾಕೋದು ಅಷ್ಟೇ, ರ್ಯಾಪರ್. ಫಿಶ್ ಎಲ್ಲ ತಗೊಂಡ್ಮೇಲೆ ಇಲ್ಲಿ ಗ್ರಾಸರೀಸ್ ತೊಗೊಳಕ್ಕೆ ಒಂದು ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ, ಮಾಪುಸ ಬಜಾರ್ ಅಂತ. ಆ ಮಾರ್ಕೆಟಿಗೆ ಬಂದಿದ್ದೀನಿ. ಕೊಕೊನಟ್ ಆಯಿಲ್ ಹುಡುಕ್ತಾ ಇದ್ದೀನಿ. ಓಕೆ, ಇಲ್ಲಿದೆಯಲ್ಲ. ಶಾಪಿಂಗ್ ಎಲ್ಲ ಮಾಡಾಯ್ತು. ಈಗ ಗಾಡಿ ತೆಗಿತಾ ಇದ್ದೀನಿ. ಅಲ್ಲೂ ಅದೇ ಫಿಶ್ ಮಾರ್ಕೆಟ್. ಏನಪ್ಪ, ಎಷ್ಟು ಪೆಗ್ ಹಾಕಿದ್ರಿ? ಒಂದೇ ಒಂದು ಬೀರು. ಅಯ್ಯೋ, ನೀವು ಬರೋರ್ಗೆ ಏನ್ ಮಾಡ್ಬೇಕು? ಇರ್ರಿ, ಹಿಡ್ದಾಕ್ತೀನಿ ಯಾರಿಗಾನ.